ಮೊದಲು ಗಲಾಟೆ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ನಂಬರ್ 1. ಗಲಾಟೆ ಆದಮೇಲೆ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಈ ಮಹಿಳೆ ಏನು ಮಾತಾಡಿಲ್ಲ ಅಂತ ಹೇಳಲ್ಲ, ಈಕೆನೂ ಕೂಡ ಮಾತಾಡಿದ್ದಾಳೆ. ಆದರೆ ಈ ರೀತಿ ನೀವು ಸಾರ್ವಜನಿಕವಾಗಿ ಆಕೆಗೆ ಬಡಿಯುವಂಥದ್ದೇನಿದೆ, ಹಾಕಿ 10 ಕೇಸ್ಗಳು ಹಾಕಿ, ಬೇಕಾದಷ್ಟು ಸೆಕ್ಷನ್ಗಳಿದೆ. ನಿಮಗೆ ಅಡ್ಡಿಪಡಿಸಿದರು, ಪ್ರಚೋದಿಸಿದರು, ಬೈದರು, ಅಂದರು, ಎಲ್ಲದನ್ನು ಸೇರಿಸಿ ಹಾಕಿ. ಈ ರೀತಿ ಆದರೆ ಏನು ಸಂದೇಶ ರವಾನೆ ಆಗುತ್ತೆ? ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಪೊಲೀಸರೇನೋ ಕೋಪದಲ್ಲಿ 2 ಬಿಡ್ತಾರೆ, ಆಯಿತು. ಅದಾದಮೇಲೆ ಅವರು ಒಂದಿಷ್ಟು ಜನ ಶಾಪ ಹಾಕ್ತಾರೆ ಅವರಿಗೆ, ಸರ್ಕಾರಕ್ಕೆ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ. ಹಿಂದೆಲ್ಲ ಇದೇ ರೀತಿಯ ಆರೋಪಗಳೇ ಬಂದಿದ್ವು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ನಾನು ಹೇಳ್ತಾ ಇದ್ದೆ, ಸಚಿವರಿಗೂ ಕೂಡ ಇದು ಕಾಡ್ತಾ ಇದೆ, ಯಾಕಿಂಥ ಗಲಾಟೆ ಆಗ್ತಾ ಇದೆ ಅಂತ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಖುದ್ದು ಸಚಿವರೇ ಇದರ ನೇತೃತ್ವವನ್ನು ವಹಿಸ್ತಾರೆ. ಚೆಲುವರಾಯಸ್ವಾಮಿ, ಹಿಂದೂಗಳು ಮತ್ತು ಮುಸಲ್ಮಾನ ಮುಖಂಡರು ಇಬ್ಬರನ್ನೂ ಕೂಡ ಕೂಡಿಸ್ಕೊಂಡು ಚರ್ಚೆ ಮಾಡ್ತಾರೆ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ. ನೋಡಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಒಬ್ರಿಗೊಬ್ಬರು ಮುಖ ನೋಡಬೇಕು, ಅಣ್ಣ ತಮ್ಮಂದ್ರ ಥರ ಬದುಕಬೇಕು, ಈ ರೀತಿ ಗದ್ದಲ ಗಲಾಟೆಗಳಾಗಬಾರ್ದು. ಈ ಶಾಂತಿ ಸಭೆ ಎರಡೂ ಕೋಮಿನ ನಾಯಕರುಗಳು ಇಲ್ಲಿರ್ತಾರೆ. ಇನ್ನು 144 ಸೆಕ್ಷನ್ ಮುಂದುವರೆದಿದೆ. ನಾಳೆ ಬೆಳಗ್ಗೆ 6 ಗಂಟೆ ತನಕ ಯಾರು ಕೂಡ ಗುಂಪು ಸೇರಂಗಿಲ್ಲ, ಯಾರು ಕೂಡ ಮಾತಾಡಂಗಿಲ್ಲ, ಯಾರು ಕೂಡ ಪ್ರಚೋದಿಸಂಗಿಲ್ಲ, ರ್ಯಾಲಿ ಪ್ರತಿಭಟನೆ ಮಾಡಂಗಿಲ್ಲ. ಮಾಡಿದ್ರೆ ಮುಲಾಜಿಲ್ದನೆ ಅವ್ರನ್ನ ವಶಕ್ಕೆ ಪಡೆಯಲಾಗುತ್ತೆ. ನಾಳೆ ತನಕನೂ ಏನಾದರೂ ಪರಿಸ್ಥಿತಿ ತಹಬಂದಿಗೆ ಬರಲಿಲ್ಲ ಅಂತಂದರೆ, ಮುಂದುವರೆದ್ರೆ ಮತ್ತೆ ಸೆಕ್ಷನ್ 144 ಮುಂದುವರಿಯುತ್ತೆ. ನಾಳೆ ಬೆಳಗ್ಗೆ 6 ಗಂಟೆ ತನಕ ಸದ್ಯಕ್ಕೆ. ಅದಾದಮೇಲೆ ಮುಂದುವರೆದರೂ ಕೂಡ ಆಶ್ಚರ್ಯ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಗದ್ದಲ ಗಲಾಟೆ ಆಯಿತು. ಗದ್ದಲ ಗಲಾಟೆ ಆದಮೇಲಿನ ಸ್ಥಿತಿಗತಿಗಳೇನಿದೆ ಅದನ್ನು ನೀವು ಸ್ಥಳದಲ್ಲೇ ಇದ್ದೀರಿ, ಎಲ್ಲ ವಿವರಗಳನ್ನು ಕೂಡ ನಿರಂತರವಾಗಿ ಕೊಡ್ತಾನೆ ಇದ್ದೀರಿ. ನಾನು ಹೇಳ್ತಾ ಇದ್ದೆ, ಗಲಾಟೆ ಆಗಲಿಕ್ಕೆ ಅವಕಾಶ ಹೆಂಗೆ ಕೊಟ್ಟರು? ಏನಾದರೂ ಈ ಸೂಕ್ಷ್ಮ ಪ್ರದೇಶಗಳು ಅಂದರೆ ಮೊದಲೇ ಒಂದಷ್ಟು CCTVಗಳನ್ನು ಹಾಕಿ, ಒಂದಷ್ಟು ಬಂದೋಬಸ್ತ್ ಮಾಡಿ, ಒಂದಷ್ಟು ಪೊಲೀಸ್ ಪಡೆಗಳು ಗಸ್ತು ತಿರುಗಿ, ಏನಾದರೂ ಇಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೂ ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸಿ, ಗದ್ದಲ ಗಲಾಟೆ ಆದಮೇಲೆ ಈ ಪೊಲೀಸರು ಈ ದೊಡ್ಡ ಮಟ್ಟದಲ್ಲಿ ಏನು ಅಂದರೆ ಸಿಕ್ಕವ್ರನ್ನ ಹಿಡಿದು ಬಡಿಯೋದಲ್ಲ. ಮೊದಲೇ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು. ಬಾಲ್ದಂಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಖಾಲಿ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಇವತ್ತು ಮಂತ್ರಿಗಳು ಕೂಡ ಇವತ್ತು ಸಭೆ ಕರೆದಿದ್ದಾರೆ, ಶಾಂತಿ ಮಂತ್ರವನ್ನು. ಒಂದಷ್ಟು ಎಲ್ಲವೂ ಕೂಡ ಸೂಕ್ತವಾದಂಥ ಸ್ಥಿತಿನಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಬಹುಶಃ ಈ ಘಟನಾವಳಿಗಳು ಆಗ್ತಿರಲಿಲ್ವೇನೋ. ಏನಂತೀರಿ ದಿಲೀಪ್? ಖಂಡಿತವಾಗ್ಲೂ ರಂಗನಾಥ್, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಸರದ ವಿಚಾರ ಅಂತಂದರೆ, ಮಂಡ್ಯ ಅಂತಂದರೆ ಭಾಷೆ, ನೆಲ, ಜಲದ ವಿಚಾರವಾಗಿ ಈ ರೀತಿಯಾದಂಥ ಪ್ರತಿಭಟನೆಗಳು, ಹೋರಾಟಗಳು ನಡೀತಾ ಇತ್ತು. ಆದರೆ ಗಣೇಶನ ವಿಚಾರವಾಗಿ ನಡೀತಾ ಇರುವಂಥದ್ದು ಕಳೆದ 2 ವರ್ಷದಿಂದ ನಿಜಕ್ಕೂ ಕೂಡ ಎಲ್ರಿಗೂ ಬೇಸರ ಇರುವಂಥದ್ದು. ಇದೇ ಒಂದು ವಿಚಾರವಾಗಿ ಅಂದರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿಯಾದಂಥ ಗಲಭೆ ಆಯಿತು. ಆ ಒಂದು ಘಟನೆ ನಂತರ ಎಚ್ಚೆತ್ತಂಥ ಪೊಲೀಸರು ಎಲ್ಲರ ಮೇಲೆ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಕೆಲವು ಕಿಡಿಗೇಡಿಗಳು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಅವರವರೇ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಪ್ಲ್ಯಾನನ್ನು ಮಾಡಿಕೊಂಡು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲನ್ನು ತೂರಾಟ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆ ಒಂದು ಎಲ್ಲ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕೇವಲ 26 ಜನರನ್ನ ಗುರುತು ಮಾಡಿದ್ರು, ಅದರಲ್ಲಿ 4 ನಾಪತ್ತೆಯಾಗಿದ್ದಾರೆ. ಅವ್ರನ್ನೂ ಕೂಡ ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆಗಳನ್ನೆಲ್ಲ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಅವ್ರು ಯಾವ್ದಾದ್ರು ಸಂಘಟನೆಗಳ ಜೊತೆಗಿದ್ರ, ಅವ್ರು ಯಾವ ಸಂಘಟನೆಗಳಿಂದ ಅವ್ರಿಗೇನಾದ್ರು ಸೂಚನೆಗಳು ಬಂದಿತ್ತಾ, ಇನ್ಯಾರಾದರೂ ಪ್ರಚೋದನೆ ಮಾಡಿದ್ರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು CCTV ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನು ಪೊಲೀಸರ ಬಂದೋಬಸ್ತ್ ವಿಚಾರವನ್ನು ಗಮನಿಸ್ತಾ ಹೋದರೆ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದರು. ಆದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ರೀತಿಯಂತ ಎಲ್ಲೋ ನಿಂತ್ಕೊಂಡು ಪ್ಲ್ಯಾನ್ ಮಾಡಿ ಕಲ್ಲನ್ನು ತೂರುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದರು. 1 ರಿಂದ 1.5 ಸಾವಿರಷ್ಟು ಪೊಲೀಸರು ನಿಯೋಜನೆ ಮಾಡಿದರು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರಿದ್ದರು. ಆದರೂ ಅಂಥ ಸಂದರ್ಭದಲ್ಲೂ ಕೂಡ ಕೆಲವು ಕಿಡಿಗೇಡಿಗಳು ಮೆರವಣಿಗೆಯಲ್ಲಿ ಹೋಗ್ತಿದ್ದಂಥವ್ರಿಗೆ ಪ್ರಚೋದನೆ ಮಾಡುವಂಥದ್ದು, ಅವ್ರಿಗೆ ರಾಡ್ಗಳನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಮತ್ತಷ್ಟು ಗಲಭೆಗೆ ಕಾರಣ ಆಗ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇದೇ ಒಂದು ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಸಚಿವರು ಕೂಡ ಇದೇ ಒಂದು ವಿಚಾರವಾಗಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರು ಕೂಡ ಇದೇ ಒಂದು ವಿಚಾರವಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕೆಲವು ಆರೋಪಿಗಳು ಪಕ್ಕದ ಜಿಲ್ಲೆಯಿಂದ ಬಂದಿರುವಂಥವ್ರು, ಅಂದರೆ ಚನ್ನಪಟ್ಟಣದಿಂದ ಬಂದು ಇಲ್ಲಿ ಒಂದು ಗಲಭೆ ಎಬ್ಬಿಸಲಿಕ್ಕೆ ಮುಂದಾಗಿ
ಒಂದಾಗಿರುವಂಥದ್ದು. ಈಗ ಸದ್ಯಕ್ಕೆ ಎಲ್ಲ ಕಡೆ ಕೂಡ ಒಂದು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂಡ್ಯದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಇವತ್ತು ಕೂಡ ಮುಂದುವರಿಸಿರುವಂಥದ್ದು. ಅಂದರೆ ಮದ್ದೂರು ಪಟ್ಟಣದಾದ್ಯಂತ ಸುಮಾರು 1,500 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. 4 IPS ಕೇಡರ್ ಅಧಿಕಾರಿಗಳು ಮತ್ತು DOSP ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿ ಇವತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು. ಯಾಕಂದರೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಯಾವುದೂ ಕೂಡ ಇವತ್ತು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.